ಎಲ್ಲರಿಗೂ ಪ್ರೈಸ್ ಲಾರ್ಡ್. ನಾನೊಂದು ಸ್ಟೋರಿ ಹೇಳ್ತೀನಿ ಇವತ್ತು. ಏನಂದರೆ ಅಬ್ರಹಾಮ ಲೋಟ ಅಂತ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ, ಕಸಿನ್ಸ್ ಆಯಿತಾ. ಸೊ ಅವಾಗ ಏನಾಗುತ್ತಂದರೆ ಒಂದ್ಸಲಿ ಲೋಟನ ಮೇಲೆ ಒಂದು ಊರು ದಾಳಿ ಮಾಡಿಬಿಡುತ್ತೆ ಆಯಿತಾ. ಅವಾಗ ಅದು ಅಬ್ರಹಾಮಂಗೆ ಗೊತ್ತಾಗುತ್ತೆ. ಸೊ ಅಬ್ರಹಾಮ ಏನು ಮಾಡ್ತಾನಂದರೆ ಅವ್ನ ಸೈನ್ಯ ಅಂದರೆ ದೊಡ್ಡ ಸೈನ್ಯ ಇರೋದಿಲ್ಲ ಅವನಿಗೆ. ಅವ್ರ ಮನೇಲಿ ಆಳುಗಳು ಕೆಲಸ ಮಾಡೋರು ಎಲ್ಲರನ್ನೂ ಕಲೆಕ್ಟ್ ಮಾಡಿಕೊಂಡು ಯುದ್ಧಕ್ಕೆ ಹೋಗ್ಬಿಡ್ತಾನೆ. ಸೊ ಯುದ್ಧಕ್ಕೆ ಹೋಗ್ಬಿಟ್ಟು ಅಲ್ಲಿದ್ದವ್ರನ್ನೆಲ್ಲ ಸೋಲಿಸಿ ತನ್ನ ತಮ್ಮನ ತರ್ತಾನೆ, ಲೋಟನ ಬಿಡಿಸ್ಕೊಂಬರ್ತಾನೆ. ಯಾಕೆ ಈ ಸ್ಟೋರಿ ಹೇಳ್ತೀನಿ ಅಂದರೆ, ಈ ಕೆಲವ್ರು ಇರ್ತಾರೆ, ಏನು ಗೊತ್ತಾ, ಈ ಮನೇಲಿ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಅತ್ತೆ ಮಕ್ಕಳು, ಚಿಕ್ಕಪ್ಪನ ಮಕ್ಕಳು, ದೊಡ್ಡಪ್ಪನ ಮಕ್ಕಳು ಯಾರೇ ಇರಲಿ, ಫ್ರೆಂಡ್ಸ್ ಇರಲಿ, ಸ್ವಂತ ಫ್ರೆಂಡ್ಸ್ ಇರಲಿ, ಅವ್ರು ಕಷ್ಟದಲ್ಲಿದ್ದಾಗ ಅವ್ರಿಗೆ ಭಾಗಿಯಾಗೋದಿಲ್ಲ. ಅವ್ರಿಗೆ ಸುಖದಲ್ಲಿ ಭಾಗಿಯಾಗ್ತಾರೆ, ಕಷ್ಟದಲ್ಲಿ ಭಾಗಿಯಾಗೋದಿಲ್ಲ, ಅವ್ರ ದುಃಖದಲ್ಲಿ ಭಾಗಿಯಾಗೋದಿಲ್ಲ. ಬೈಬಲ್ ಹೇಳುತ್ತೆ, ನೀನು ಮದುವೆ ಮನೆಗಿಂತ ಸಾವಿನ ಮನೆಗೆ ಹೋಗು ಅಂತ ಹೇಳುತ್ತೆ. ಯಾಕಂತೀನಂದರೆ, ಎಲ್ಲಿ ನಾವು ಇಂಪಾರ್ಟೆನ್ಸ್ ನಮ್ಮ ಫ್ರೆಂಡ್ಸಿಗೆ ಕೊಡಬೇಕು ನೋಡಿ, ಅಲ್ಲಿ ನಾವು ಕೊಡಬೇಕು. ಎಲ್ಲಿ ಇಂಪಾರ್ಟೆನ್ಸ್ ನಮ್ಮ ಫ್ಯಾಮ್ಲಿ ಕಷ್ಟದಲ್ಲಿದ್ದಾಗ ಕೊಡಬೇಕು ನೋಡಿ, ಅಲ್ಲಿ ನಾವು ಕೊಡಬೇಕು. ಸೊ ಈ ಅಬ್ರಾಮ್ ಬಿಡಿಸ್ಕೊಂಡು ಬಂದ, ಯುದ್ಧ ಮಾಡ್ದ. ನಮ್ಮ ಫ್ರೆಂಡ್ಸು ಈ ಕೋರ್ಟ್ ಕೇಸು, ಈ ಪೊಲೀಸ್ ಕೇಸ್ ಏನಾರು ಆದರೆ ಹಿಂದಕ್ಕೆ ಆಗಿಬಿಡ್ತೀವಿ, ಅವ್ರನ್ನ ಬಿಟ್ಬಿಡ್ತೀವಿ. ಹಂಗೆ ಮಾಡಬೇಡಿ ಪ್ಲೀಸ್. ಅವ್ರಿಗೆ ಜೊತೆಯಾಗಿ, ಅವ್ರಿಗೆ ಧೈರ್ಯವಾಗಿ ನೀವು ನಿಂತ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.